ಬಹುನಿರೀಕ್ಷಿತ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಯಥಾ ಕಾಮಗಾರಿಗಳ ಪರೀಕ್ಷಾರ್ಥ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು ಶೀಘ್ರದಲ್ಲೇ ಈ ಯೋಜನೆ ಉದ್ಘಾಟನಾ ದಿನಾಂಕವನ್ನು ಪ್ರಕಟಿಸಲಾಗುವುದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸದ್ಯ ಹಾಸನ ಜಿಲ್ಲೆ ಸಕಲೇಶಪುರದ ಕೆಸವನಹಳ್ಳಿ ಗ್ರಾಮದ ಕುಂಬರಡಿ ಕಾಫಿ ಎಸ್ಟೇಟ್ ಬಳಿ ಎತ್ತಿನಹೊಳೆ ಯೋಜನೆಯ ಪರೀಕ್ಷಾರ್ಥ ನೀರು ಹರಿಸುವ ಕಾರ್ಯಾಚರಣೆ ಪರಿಶೀಲನೆ ನಡೆಸಿ ಮಾತನಾಡಿದರು. ಇನ್ನು ಎತ್ತಿನಹೊಳೆ ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ನಮ್ಮ ಅಧಿಕಾರಿಗಳು ಈ ಯೋಜನೆಯ ವಿವರ ಮತ್ತು ವಿಡಿಯೋಗಳನ್ನು ತೋರಿಸಿದ್ರು. ನಾನು ಕಣ್ಣಾರೆ ನೋಡಬೇಕು ಅಂತ ಬಂದಿದ್ದೀನಿ. ಈ ಹಿಂದೆ ಭೇಟಿ ಕೊಟ್ಟಾಗ ಶೀಘ್ರ ಕೆಲಸ ಮುಗಿಸಬೇಕು ಅಂತ ತಿಳಿಸಿದೆ. ಅದರಂತೆ 1-2 ತಿಂಗಳು ತಡವಾಗಿದೆ, ಆದ್ರೂ ಕೆಲಸ ಮುಗಿದಿದೆ ಅಂತ ಹೇಳಿ ತಿಳಿಸಿದ್ರು ಡಿಕೆ ಶಿವಕುಮಾರ್. ಚಾಲನೆ ಮಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಯಾಕೆಂದರೆ ನಾನು ಇಲ್ಲಿ ಬಂದು ಕಣ್ಣಲ್ಲಿ ನೋಡಬೇಕಾಗಿತ್ತು. ನಮ್ಮ ಏನು ಬಹಳ ದೊಡ್ಡ ಈ ರಾಜ್ಯಕ್ಕೆ ದೊಡ್ಡ ಯೋಜನೆ ಏನಿದೆ ಇದು ಚಾಲನೆ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ನನ್ನೆಲ್ಲ ನೋಡಿಬಿಟ್ಟು ನಮ್ಮ ಎಲ್ಲ ಮಂತ್ರಿ ಸಹೋದರಿಗಳಿಗೆಲ್ಲ ತಿಳಿಸಿ ಬಂದು ಇಲ್ಲಿ ಪೂಜೆ ಮಾಡುವಂಥ ಕೆಲಸ ಮಾಡಿ ಇದನ್ನು ಉದ್ಘಾಟನೆ ಮಾಡಿ. ಸರ್, ಕೆಲವು ಕಡೆ ಅರಣ್ಯದವರು ಭೂಮಿನ ಬಿಟ್ಕೊಡ್ತಿಲ್ಲ, ನೀವು ಹೇಳಿದ್ರು ಬಿಡ್ತಿಲ್ಲ ಸರ್. ಇದರಿಂದ ಕೆಲವು ಕಡೆ ಕಾಮಗಾರಿಗೆ ಅಡ್ಡಿಯಾಗಿದೆ ಅರಣ್ಯ ಇಲಾಖೆಯಿಂದ. ಹೌದು, ಅರಣ್ಯ ಇಲಾಖೆಯಿಂದ ಅಡ್ಡಿಯಾಗಿದೆ. ನಾನು ಅವ್ರನ್ನೆಲ್ಲ ಕರೆದಿದ್ದೀನಿ, ಮಾತಾಡ್ತೀನಿ. ನಾವು ಅರಣ್ಯ ಇಲಾಖೆಯವ್ರನ್ನ ಸೈಡ್ಗಿಟ್ಟು ನಮ್ಮ ಕೆಲಸನ ನಾವು ಮಾಡೇ ಮಾಡ್ತೀವಿ. ಈಗ ಅವ್ರಿಗೆ ಜಮೀನು ಅಂತ ನಾವು ಆಲ್ರೆಡಿ ಜಾಗನ ಕೊಡಿಸ್ಕೊಂಡಿದ್ದೀವಿ. ನಿಮ್ಗೆಲ್ಲ ಡೀಟೇಲ್ ಇಲ್ಲಿ ರಿಪೋರ್ಟ್ ಕೊಡ್ತಾ ಇದ್ದೀನಿ. ನಿಮಗೆಲ್ಲ ಸ್ಟೇಟ್ಮೆಂಟ್ ಡಿಜಿಟಲ್ ಸ್ಟೇಟ್ಮೆಂಟ್ನ ನಾನು ಕೊಡ್ತೇನೆ. ಯಾವ ಡೇಟಿಗೆ ಅಂತ ಮಾತಾಡಬೇಕು. ಫಸ್ಟು ನೀವು ಹೇಳೋಕ್ಕೆಲ್ಲ ಫಿಕ್ಸ್ ಆಗಿದೆ ಅಂತ ಕೇಳೋದಲ್ಲ. ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬಂದು ಅವ್ರ ಕೈಲಿ ಇದನ್ನ ಚಾಲನೆ ಮಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಯಾಕೆಂದರೆ ನಾನು ಇಲ್ಲಿ ಬಂದು ಕಣ್ಣಲ್ಲಿ ನೋಡಬೇಕಾಗಿತ್ತು. ನಮ್ಮ ಏನು ಬಹಳ ದೊಡ್ಡ ಈ ರಾಜ್ಯಕ್ಕೆ ದೊಡ್ಡ ಯೋಜನೆ ಏನಿದೆ ಇದು ಚಾಲನೆ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ನನ್ನೆಲ್ಲ ನೋಡಿಬಿಟ್ಟು ನಮ್ಮ ಎಲ್ಲ ಮಂತ್ರಿ ಸಹೋದರಿಗಳಿಗೆಲ್ಲ ತಿಳಿಸಿ ಬಂದು ಇಲ್ಲಿ ಪೂಜೆ ಮಾಡುವಂಥ ಕೆಲಸ ಮಾಡಿ ಇದನ್ನು ಉದ್ಘಾಟನೆ ಮಾಡಿ. ಸರ್, ಕೆಲವು ಕಡೆ ಅರಣ್ಯದವರು ಭೂಮಿನ ಬಿಟ್ಕೊಡ್ತಿಲ್ಲ, ನೀವು ಹೇಳಿದ್ರು ಬಿಡ್ತಿಲ್ಲ ಸರ್. ಇದರಿಂದ ಕೆಲವು ಕಡೆ ಕಾಮಗಾರಿಗೆ ಅಡ್ಡಿಯಾಗಿದೆ ಅರಣ್ಯ ಇಲಾಖೆಯಿಂದ. ಹೌದು, ಅರಣ್ಯ ಇಲಾಖೆಯಿಂದ ಅಡ್ಡಿಯಾಗಿದೆ. ನಾನು ಅವ್ರನ್ನೆಲ್ಲ ಕರೆದಿದ್ದೀನಿ, ಮಾತಾಡ್ತೀನಿ. ನಾವು ಅರಣ್ಯ ಇಲಾಖೆಯವ್ರನ್ನ ಸೈಡ್ಗಿಟ್ಟು ನಮ್ಮ ಕೆಲಸನ ನಾವು ಮಾಡೇ ಮಾಡ್ತೀವಿ. ಈಗ ಅವ್ರಿಗೆ ಜಮೀನು ಅಂತ ನಾವು ಆಲ್ರೆಡಿ ಜಾಗನ ಕೊಡಿಸ್ಕೊಂಡಿದ್ದೀವಿ. ನಿಮ್ಗೆಲ್ಲ ಡೀಟೇಲ್ ಇಲ್ಲಿ ರಿಪೋರ್ಟ್ ಕೊಡ್ತಾ ಇದ್ದೀನಿ. ನಿಮಗೆಲ್ಲ ಸ್ಟೇಟ್ಮೆಂಟ್ ಡಿಜಿಟಲ್ ಸ್ಟೇಟ್ಮೆಂಟ್ನ ನಾನು ಕೊಡ್ತೇನೆ. ಯಾವ ಡೇಟಿಗೆ ಅಂತ ಮಾತಾಡಬೇಕು. ಫಸ್ಟು ನೀವು ಹೇಳೋಕ್ಕೆಲ್ಲ ಡೇಟ್ ಫಿಕ್ಸ್ ಆಗಿದೆ ಅಂತ ಕೇಳೋದಲ್ಲ. ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬಂದು